ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ರಾಮಾಯಣ ಚಿತ್ರದ ಟ್ರೈಲರ್ ಫೈನಲ್ ಇವತ್ತು ರಿಲೀಸ್ ಆಯಿತು. ಬೆಳಗಿನ ಜಾವ 4:15 ಈ ಚಿತ್ರದ ಟ್ರೈಲರ್ ರಿಲೀಸ್ ಆಯಿತು. ಐ ಥಿಂಕ್ ಯಾವುದೇ ಸಿನಿಮಾ ಇಷ್ಟು ಬೆಳಗ್ಗೆ ಟ್ರೈಲರ್ ರಿಲೀಸ್ ಮಾಡಿಲ್ಲ ಅಂತ ಅನ್ಕೊತೀನಿ. ಸೊ ಯಾರ್ಯಾರು ಬೆಳಗ್ಗೆ 4:15 ಈ ಟ್ರೈಲರ್ ನೋಡಿದ್ರ ಕಮೆಂಟ್ ಮಾಡಿ. ಈ ಟ್ರೈಲರ್ ಬರೋಕ್ಕಿಂತ ಮುಂಚೆನೆ ಡೆಲ್ಲಿಯಲ್ಲಿ ಒಂದು ಇವೆಂಟ್ ಮಾಡಿದರು ಚಿತ್ರತಂಡ, ಪ್ರಥಮ ಸಂಕಲ್ಪ ಅಂತೇಳಿ. ಸೊ ಆ ಇವೆಂಟಲ್ಲಿ ಮೀಡಿಯಾ ಪರ್ಸನ್ಸ್ ಮತ್ತು ಯೂಟ್ಯೂಬರ್ಸ್, ಇನ್ಫ್ಲೂಯೆನ್ಸರ್ಸ್ ಎಲ್ಲರನ್ನ ಕರೆದಿದ್ರು. ಸೊ ಇಡೀ ಇವೆಂಟ್ ಒಂದು ಕಡೆ ಆದರೆ ಯಶ್ ಸರ್ ಅವರ ಎಂಟ್ರಿ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಯೂಟ್ಯೂಬರ್ಸ್ ಯಾರು ಟ್ರೈಲರ್ ನೋಡಿದ್ರಲ್ಲ, ಸೊ ಅವರೆಲ್ಲ ರಿವ್ಯೂ ಕೊಟ್ಟರು. ಸೊ ಅವ್ರು ಏನಂದ್ರಪ್ಪ ಅಂದರೆ, ಈ ಟ್ರೈಲರಲ್ಲಿ ನಿಮಗೆ ಯಶ್ ಸರ್ ಅವರ ಆರಾ ಮತ್ತು ಆ ಡೈಲಾಗ್ ಡೆಲಿವರಿ, ಎಕ್ಸ್ಪ್ರೆಷನ್ ಅವರಂತರೂ ನಿಮಗೆ ಖಂಡಿತವಾಗಿ ಇಂಪ್ರೆಸ್ ಮಾಡ್ತಾರೆ ಅಂತೆ. ಎಲ್ಲರೂ ಕೂಡ ಒಂದೇ ರೀತಿ ರಿವ್ಯೂ ಕೊಟ್ಟರು. ಸೊ ಇದೆಲ್ಲ ನನಗೆ ಕೇಳಿದ ಮೇಲೆ ಸೊ ನಾನು ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು ರಾಮಾಯಣ ಟ್ರೈಲರ್ ಮೇಲೆ. ಸೊ ಯಾವಾಗ ಬರುತ್ತೆ ಗುರು ಟ್ರೈಲರ್ ಅಂತೇಳಿ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ಥರ ಇವತ್ತು ಟ್ರೈಲರ್ ರಿಲೀಸ್ ಆಯಿತು. ಸೊ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಈ ಟ್ರೈಲರ್ ಇತ್ತು ಗುರು. ಸೊ ಟ್ರೈಲರ್ ಶುರು ಆಗುತ್ತೆ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರ ಎಂಟ್ರಿಯಿಂದ. ಸೊ ಗೂಸ್ ಬಂಪ್ಸ್ ಎಂಟ್ರಿ ಗುರು, ನೆಕ್ಸ್ಟ್ ಲೆವೆಲ್. ಆರಾ ಮತ್ತು ಆ ಸ್ಕ್ರೀನ್ ಪ್ರೆಸೆನ್ಸ್, ಆ ಫೇಶಿಯಲ್ ಎಕ್ಸ್ಪ್ರೆಷನ್ ಮತ್ತು ಡೈಲಾಗ್ ಡೆಲಿವರಿ ಸಾಗದಾಗಿತ್ತು ಗುರು. ನೆಕ್ಸ್ಟ್ ರಣಬೀರ್ ಕಪೂರ್ ಅವ್ರದ್ದು ಎಂಟ್ರಿ ಆಗುತ್ತೆ, ಅವ್ರದ್ದು ಎಂಟ್ರಿ ಕೂಡ ಚೆನ್ನಾಗಿತ್ತು. ಮತ್ತು ಸಾಯಿ ಪಲ್ಲವಿ ಅವ್ರದ್ದು ಎಂಟ್ರಿ ಕೂಡ ಚೆನ್ನಾಗಿತ್ತು. ವಿಜುವಲಿ ಸಿನಿಮಾ ಗ್ರ್ಯಾಂಡ್ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಸೊ ಈ ಸಿನಿಮಾದ ಬಡ್ಜೆಟ್ 4000 crore ಇದೆ. ಸೊ ಅದು ಕಾಣುತ್ತೆ ಸ್ಕ್ರೀನ್ ಮೇಲೆ. ಸೊ ನಿಮಗೆಲ್ಲರಿಗೂ ಇದು ಕೂಡ ಗೊತ್ತು, ಸೊ ಈ ಸಿನಿಮಾ ಪೂರ್ತಿ ಗ್ರೀನ್ ಸ್ಕ್ರೀನಲ್ಲಿ ಶೂಟ್ ಆಗಿದೆ. ಕೆಲವೊಂದು ಸೀನ್ಸ್ ನಿಮಗೆಲ್ಲೂ ಅನಿಸಲ್ಲ ಇದು VFX CGIಯಿಂದ ಮಾಡಿದ್ದಾರೆ ಅಂತೇಳಿ. ಸೊ ಕೆಲವೊಂದು VFX ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದಾಗಿತ್ತು. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಹ್ಯಾನ್ಸ್ ಜಿಮರ್ ಮತ್ತು AR ರೆಹಮಾನ್ ಅವರು ಚಚ್ಚಿ ಬಿಸಾಗಿದ್ದಾರೆ. ಓವರಾಲ್ ಟ್ರೈಲರ್ ಚೆನ್ನಾಗಿತ್ತು. ರಾಜಾವಲಿ, ರಾಮಚಾರಿ, ರಾಕಿ, ರಾಯ, ಇವಾಗ ರಾವಣ. ಸೊ ನಾನು ಟ್ರೈಲರ್ ಮುಗಿದ ಮೇಲೆ ನನ್ನ ಮೈಂಡಲ್ಲಿ ಬರೀ ಯಶ್ ಸರ್ ಅವರೇ ಇದ್ದರು. ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಈಗ ಸಿನಿಮಾ ನೋಡಿದ್ದೀರಾ ನೀವು. ಸೊ ಈಗ ಅದರಲ್ಲಿ ಸುದೀಪ್ ಸರೇ ಹೈಲೈಟ್ ಆಗಿದ್ದರು ಆ ಈ ಸಿನಿಮಾದಲ್ಲಿ. ಸೊ ಹೀರೋಗೆ ಅಷ್ಟು ಲೈಮ್ಲೈಟ್ ಸಿಗಲಿಲ್ಲ. ಸೊ ಯಶ್ ಸರ್ ಸುದೀಪ್ ಸರ್ ಅವರ ಆ್ಯಕ್ಟಿಂಗ್ ಬಗ್ಗೆನೇ ಮಾತಾಡಿದರು. ಅದೇ ಥರ ರಾವಣ ಚಿತ್ರದಲ್ಲಿ ಕೂಡ ಆಗುತ್ತಾ ಅಂಥೇಳಿ ಕಾದು ನೋಡೋಣ. ಸೊ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರು ರಾವಣ ಕ್ಯಾರೆಕ್ಟರಿಗೆ ಹೇಳಿ ಮಾಡಿಸಿದ ಆ್ಯಕ್ಟರ್ ಅಂತಲೇ ಅನ್ಕೊತೀನಿ. ಯಾಕಂದರೆ ಇದಕ್ಕಿಂತ ಮುಂಚೆನೇ ಟಾಕ್ಸಿಕ್ ಟೀಸರ್ ಬಂದಿತ್ತಲ್ಲ, ಸೊ ಬಾತ್ ಟಬ್ಬಲ್ಲಿ ಅವರು ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ನೋಡಿ. ಆ ಎಕ್ಸ್ಪ್ರೆಷನ್ ನೋಡಿದ್ಮೇಲೆ ನನಗಂತರೂ ಕನ್ಫರ್ಮ್ ಆಗಿತ್ತು ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರು ರಾವಣ ಕ್ಯಾರೆಕ್ಟ್ನ ಚೆನ್ನಾಗಿ ಪುಲ್ ಆಫ್ ಮಾಡ್ತಾರೆ ಅಂತೇಳಿ ನಾನು ಕನ್ಫರ್ಮ್ ಆಗಿಬಿಟ್ಟಿದ್ದೆ. ಸೊ ಓವರಾಲ್ ನನಗಂತೂ ಟ್ರೈಲರ್ ಚೆನ್ನಾಗಿ ಅನಿಸ್ತು. ಸೊ ವೇಟಿಂಗ್ ಫಾರ್ ದ ರಾಮಾಯಣ ಮೂವಿ. ಸೊ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರ ಅಭಿಮಾನಿಗೆ ಅಂತೂ ಈ ವರ್ಷ ಡಬಲ್ ಧಮಾಕ. 4 ವರ್ಷ ಕಾಯ್ದಿದ್ವಿ, ಒಂದೇ ವರ್ಷದಲ್ಲಿ 2 ಸಿನಿಮಾ ಬರ್ತಾ ಇದೆ. ಸೊ ಟಾಕ್ಸಿಕ್ ನೆಕ್ಸ್ಟ್ ಮಂತ್ ಬರುತ್ತೆ ಮತ್ತು ರಾಮಾಯಣ ದೀಪಾವಳಿಗೆ. ಸೊ ಡಬಲ್ ಧಮಾಕನ ಅಂತಲೇ ಹೇಳ್ಬೋದು. ಸೊ ನಾನಂತರೂ ಕಾಯ್ತಾ ಇದ್ದೀನಿ ಸೊ ರಾಮಾಯಣ ಟ್ರೈಲರ್ ನೋಡೋಕ್ಕೆ. ರಾಮಾಯಣ ಹಾಗೂ ಟ್ರೈಲರ್ ಈ ಎರಡೂ ಸಿನಿಮಾಗಳು ನಮ್ಮ ಇಂಡಿಯನ್ ಸಿನಿಮಾನ ರಿಪ್ರೆಸೆಂಟ್ ಮಾಡುತ್ತೆ ವರ್ಲ್ಡಲ್ಲಿ. ಸೊ ನೋಡೋಣ, ಪ್ರೌಡ್ ಮೂಮೆಂಟ್ ಅದು. ಸೊ ನೋಡೋಣ ಹೇಗಿರುತ್ತೆ ಸಿನಿಮಾ ಅಂಥೇಳಿ. ಸೊ ಇದಾಗಿತ್ತು ರಾಮಾಯಣ ಚಿತ್ರದ ಟ್ರೈಲರ್ ರಿವ್ಯೂ. ಸೊ ನಿಮಗೆ ಹೇಗೆ ಅನಿಸಿದೆ ಟ್ರೈಲರ್ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರು ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಗಾಯ್ಸ್, ಮತ್ತೆ ಭೇಟಿ ಆಗೋಣ.